ಮೂರನೇ ದಿನಕ್ಕೆ ಕಾಲಿಟ್ಟ ಬೆಂಗಳೂರು ಏರ್ ಶೋ. ಎಸ್, ಏಷ್ಯಾದಲ್ಲೇ ಅತಿ ದೊಡ್ಡ ಏರ್ ಶೋಗೆ ಭಾರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು 2 ದಿನಗಳ ಕಾಲ ನಡೆಯಲಿದೆ. ಕಳೆದ 2 ದಿನಗಳಲ್ಲಿ 2.5 ಲಕ್ಷ ಜನರಿಂದ ವೀಕ್ಷಣೆ ಕೂಡ ಪಡೆದುಕೊಂಡಿದೆ. ಏಷ್ಯಾದಲ್ಲೇ ಅತಿ ದೊಡ್ಡ ಏರ್ ಶೋ. ಯಲಹಂಕದ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರ್ ಶೋ ಇದು. ಫೆಬ್ರವರಿ 14ರವರೆಗೆ ನಡೆಯಲಿರುವ 15ನೇ ಆವೃತ್ತಿಯ ಏರ್ ಶೋ. ಇಂದು ಕೂಡ ಗಣ್ಯರಿಗೆ ಮಾತ್ರ ಏರ್ ಶೋ ವೀಕ್ಷಣೆಗೆ ಅವಕಾಶ ಇರುವಂಥದ್ದು. ಅಂಡ್ ನಾಳೆಯಿಂದ ಸಾರ್ವಜನಿಕರಿಗೆ ಅವಕಾಶ ಇದೆ. ಏರ್ ಶೋಗೆ ತೆರಳುವವರಿಗೆ ಉಚಿತ BMTC ಸೇವೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಹಾಗೆ ಏರ್ ಶೋ ಪಾಸ್ ಇದ್ದವರಿಗೆ ಉಚಿತ ಬಸ್ ಪ್ರಯಾಣ ಕೂಡ ಇದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೂಡ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಏಷ್ಯಾದಲ್ಲೇ ಅತಿ ದೊಡ್ಡ ಏರ್ ಶೋಗೆ ಭಾರಿ ರೆಸ್ಪಾನ್ಸ್ ಕೂಡ ಒದಗಿ ಬರ್ತಾ ಇರುವಂಥದ್ದು. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ನಾಳೆಯಿಂದ ಸಾರ್ವಜನಿಕರಿಗೆ ಅವಕಾಶ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್. ಖಂಡಿತವಾಗೂ ಮಧುಮಾಲ, 3ನೇ ದಿನಕ್ಕೆ ಬೆಂಗಳೂರಿನಲ್ಲಿ ನಡೆಸಿರ್ತಕ್ಕಂತ ಏರ್ ಶೋಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಏಷ್ಯಾದಲ್ಲೇ ಅತಿ ದೊಡ್ಡ ಏರ್ ಶೋ ಆಗಿರೋ ಕಾರಣದಿಂದಾಗೂ ಕೂಡ ದೇಶ ವಿದೇಶಗಳಿಂದ ಏರೋಸ್ಪೇಸ್ ಅಧಿಕಾರಿಗಳಾಗ್ಬೋದು, ಜೊತೆಗೆ 50ಕ್ಕೂ ಹೆಚ್ಚು ದೇಶಗಳಿಂದ ರಕ್ಷಣಾ ವಲಯದಲ್ಲಿರುವಂತಹ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಆಯೋಜನೆ ಆಗಿರುವಂತಹ ಏರ್ ಶೋಗೆ ಒಂದು ಕಡೆ ಏರೋಪ್ಲೇನ್ಗಳ ಒಂದು ಹಾರಾಟ, ಜೊತೆಗೆ ಬಾನಂಗಳದಲ್ಲಿ ಚಿತ್ತಾರ ಮೂಡಿಸುವಂತಹ ಹೆಲಿಕಾಪ್ಟರ್ಗಳು, ಏರ್ ಜೆಟ್ಗಳ ಒಂದು ಕಾರ್ಯಕ್ಷಮತೆ ಸೇರಿದಂತೆ ತಂತ್ರಜ್ಞಾನ ಇರುವಂತಹ ಹೆಲಿಕಾಪ್ಟರ್ಗಳು, ಫೈಟರ್ ಜೆಟ್ಗಳನ್ನ ಪ್ರದರ್ಶನಕ್ಕೆ ಇಟ್ಟಿರುವಂತಹ ಕಾರಣದಿಂದಾಗಿ, ಜೊತೆಗೆ ಏರ್ ಶೋ ಇಟ್ಟಿರುವಂತಹ ಕಾರಣದಿಂದಾಗಿ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಅವುಗಳನ್ನ ಪರ್ಚೇಸ್ ಮಾಡುವಂತದ್ದಕ್ಕೂ ಕೂಡ ಸಾಕಷ್ಟು ಒಪ್ಪಂದಗಳು ಇಲ್ಲಿ ಆಗ್ತವೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಜನರು ಒಂದು ಬರ್ತಿರೋದಕ್ಕೆ ಪ್ರಮುಖವಾದಂತಹ ಸಾಕ್ಷಿ ಅಂದ್ರೆ ತಪ್ಪಾಗಲ್ಲ. ಜೊತೆಗೆ ಇವತ್ತು ಕೂಡ ಈ ಒಂದು ಯಲಹಂಕ ವಲಯದಲ್ಲಿ ಏರ್ಪಟ್ಟಿರುವಂತಹ ಏರ್ ಶೋ ಇದೆಯೋ ಅದು 12 ಗಂಟೆಗೆ 12 ಗಂಟೆಯಿಂದ 2-2:30ವರೆಗೂ ಕೂಡ ಏರ್ ಶೋ ಆರಂಭ ಆಗ್ತಿರುವಂತಹ ಕಾರಣದಿಂದಾಗಿ ಬೆಳಗ್ಗೆಯಿಂದಲೂ ಕೂಡ ಇವತ್ತು ಅಧಿಕಾರಿಗಳು ಸೇರಿದಂತೆ ಏರೋಸ್ಪೇಸ್ ಅಧಿಕಾರಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು. ನಾಳೆಯಿಂದ ಜನರಿಗೆ ಮುಕ್ತ ಪ್ರವೇಶಕ್ಕೆ ಅವಕಾಶ ಕೊಡಲಾಗಿದೆ. ಹೀಗಾಗಿ ಇವತ್ತು ಮತ್ತು ನಿನ್ನೆ ಮತ್ತೆ ಆರಂಭದ ದಿನ ಇದೆಯೋ 3 ದಿನಗಳ ಒಂದು ಒಟ್ಟಾರೆಯ ನಾಳೆ ಮತ್ತು ನಾಡಿದ್ದ 2 ದಿನದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ 7 ಲಕ್ಷಕ್ಕೂ ಅಧಿಕ ಜನ ವಿಸಿಟ್ ಮಾಡ್ತಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ನಿರೀಕ್ಷೆ ಇಟ್ಕೊಂಡಿರುವಂತದ್ದು. ಅದೇ ಕಾರಣದಿಂದಾಗಿ 2-3 ದಿನಗಳ ಜನರ ಒಂದು ರೆಸ್ಪಾನ್ಸು, ಜೊತೆಗೆ ನಿರೀಕ್ಷೆ ಏನಿದೆ, ನಿರೀಕ್ಷೆಗೂ ಮೀರಿ ಜನ ಬರ್ತಿರುವಂತದಕ್ಕೆ ಒಂದು ಕಡೆ ಆಯೋಜನೆ ಮಾಡಿರುವಂತಹ ಈ ಒಂದು ಸ್ಥಳದಲ್ಲಿರುವ ಅಧಿಕಾರಿಗಳು ಖುಷಿಯನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಇವತ್ತು ಯಾವೆಲ್ಲ ಯುದ್ಧ ವಿಮಾನಗಳು ಪ್ರದರ್ಶನ ಇವೆ ಎನ್ನುವಂತ ನಿಟ್ಟಿನಲ್ಲಿ ನೋಡುತ್ತದೆ. ಮೊದಲಿಗೆ 12 ಗಂಟೆಗೆ HAL ನ ಟರ್ಬೋ ಟ್ರೈನರ್ 40 ಆ ವಿಮಾನ ವೈಮಾನಿಕ ಪ್ರದರ್ಶನ ಆರಂಭ ಮಾಡುತ್ತೆ. ಈ ಒಂದು ವಿಮಾನವು ಸ್ಥಳಾವಕಾಶ 70% ಬಾಗುವಂತಹ ಸಾಮರ್ಥ್ಯ ಹೊಂದಿರುವಂತದ್ದು ಎನ್ನುವಂತ ನಿಟ್ಟಿನಲ್ಲಿ ಕೂಡ ತೋರಿಸುವಂತ ಕೆಲಸ ಮಾಡುತ್ತೆ. ಜೊತೆಗೆ ಸುಲಭವಾಗಿ ಲ್ಯಾಂಡಿಂಗ್ ಹೇಗೆ ಮಾಡಬಹುದು ಎನ್ನುವಂತ ಸಾಹಸ ಪ್ರದರ್ಶನ ಕೂಡ ಈ ಒಂದು ಟರ್ಬೋ ಟ್ರೈನರ್ 40 ತೋರಿಸುತ್ತೆ. ಅದಾದ ಬಳಿಕ 2ನೇ ಸಾಹಸ ಪ್ರದರ್ಶನ ತೇಜಸ್ ಯುದ್ಧ ವಿಮಾನದಿಂದ ಎಂಟ್ರಿ ಆಗುತ್ತೆ. ತೇಜಸ್ ಮಾರ್ಕ್ 1 ಆಲ್ಫಾ ಲಘು ಯುದ್ಧ ವಿಮಾನದಿಂದ ಹಾರಾಟ ಆರಂಭ ಆಗುತ್ತೆ. ಅದಾದ ಬಳಿಕ ಸಾಕಷ್ಟು ರೀತಿಯಾದಂತಹ, ಅದರಲ್ಲೂ ಪ್ರಮುಖವಾಗಿ ಅಮೆರಿಕದ ಬೋಯಿಂಗ್ ಕಂಪನಿಯಿಂದ KC-135 ವಿಮಾನ ಹಾರಾಟ ಆಗುತ್ತೆ. ರಷ್ಯಾದ ಸುಕೋಯ್ 57 ಅಂದ್ರೆ 5G ಜನರೇಷನ್ ಇರುವಂತಹ ಈ ಒಂದು ಫೈಟರ್ ಜೆಟ್ ಕೂಡ ಪ್ರಮುಖವಾಗಿ ಆಕರ್ಷಣೆ ಕೇಂದ್ರ ಬಿಂದು ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಇನ್ನೂ ಕೂಡ 4G ಇರುವಂತಹ ಫೈಟರ್ ಜೆಟ್ ಗಳನ್ನ ಬಳಕೆ ಮಾಡ್ತಿದ್ದು. ಈ ಒಂದು 5G ನೆಟ್ವರ್ಕ್ ಇರುವಂತಹ ಒಂದು ಫೈಟರ್ ಜೆಟ್ ನ ಬಳಕೆ ಮಾಡಬಹುದು. ಜೊತೆಗೆ ರಷ್ಯಾ ಕೂಡ ಈ ಒಂದು ಒಪ್ಪಂದಕ್ಕೆ ರೆಡಿ ಇರುವಂತದ್ದು. ಆದ್ರೆ ಭಾರತ ಇನ್ನೂ ಕೂಡ ಒಪ್ಪಿಗೆ ಸೂಚಿಸಿಲ್ಲ. ಒಂದ್ ವೇಳೆ ಈ ಒಂದು ಜೆಟ್ ಅನ್ನ ತೆಗೆದುಕೊಂಡ್ರೆ ಭಾರತ ಇನ್ನಷ್ಟು ಬಲಿಷ್ಠ ಆಗುತ್ತೆ. ಯಾಕಂದ್ರೆ ಅಮೆರಿಕ, ರಷ್ಯಾ, ಚೀನಾ ಈಗಾಗಲೇ 5G ನೆಟ್ವರ್ಕ್ ಇರುವಂತಹ 5G ಬಲ ಇರುವಂತಹ ಏರ್ ಜೆಟ್ ಗಳನ್ನ ಬಳಕೆ ಮಾಡ್ತಿದ್ದು. ಈ ಒಂದು ಏರ್ ಜೆಟ್ ಅನ್ನ ಬಳಕೆ ಮಾಡ್ಕೊಂಡ್ರೆ ಭಾರತ ಬಲಿಷ್ಠ ಆಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಸಿಗ್ತಾ ಇದೆ ಮಧುಮಾಲ. ನಿಜ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.